ಕರುಣಿಸಿ ಕಾಯೇ ನನ್ನಮ್ಮ ಸ್ವಾಮಿ, ಕರುಣಿಸಿ ಕಾಯೇ ನನ್ನಮ್ಮ ದೇವಿಯೇ. ಅಮ್ಮ ತಾಯಿ ಶಂಕರಿ, ಉಮಾ ಮಹೇಶ್ವರಿ, ಅಭಯಂಕರಿ. ಅಮ್ಮ, ಈ ಜಗದಲ್ಲಿರುವ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ನೀನು ಮತ್ತೊಮ್ಮೆ ಈ ಧರೆಗೆ ಬರಲಾರೆಯ ತಾಯಿ, ಬರಲಾರೆಯ. ಅಮ್ಮ, ನಮ್ಮನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ಅಮ್ಮ, ನಿನ್ನನ್ನೇ ಕೂಡಿದೆ. ಶಾಂತ, ಈ ಪವಿತ್ರವಾದ ಘಟಪ್ರಭಾ ನದಿಯ ನೀರನ್ನು ತಂದು ಈ ಪವಿತ್ರವಾದ ತಾಯಿಯ ಪಾದ ಪೂಜೆ ಮಾಡಿ ಪುಣಿತಳದೆಯ ಶಾಂತ? ಹೌದು ಸ್ವಾಮಿ, ಪುರಿತಳದೆ. ಬನ್ನಿ ಸ್ವಾಮಿ, ಈ ಭವ್ಯವಾದ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ತಾಯಿಗೆ ಪೂಜೆ ಮಾಡಿ ಪುನಿತಳಾದೆ. ನೀವು ಕೂಡ ಆ ತಾಯಿಗೆ ನಮಸ್ಕಾರ ಮಾಡಿ ಪುನಿತರಾಗಿ ಬನ್ನಿ. ಹೇ
ಬನದ ಸಿರಿಯಲ್ಲಿ ಅಡಗಿರುವ ಬನಶಂಕರಿ ಮಾತೆ, ಜಗನ್ಮಾತೆ ನೀನು, ಆದಿಶಕ್ತಿಯೂ ನೀನು, ಬ್ರಹ್ಮಾಂಡ ರೂಪಿಣಿಯು ಸದಾ ನೀನೇ ಆಗಿದ್ದಿ ತಾಯಿ. ಸದಾವ ಕಾಲ ನ್ಯಾಯ ನೀತಿ ಧರ್ಮದ ತಳದಲ್ಲಿ ಬದುಕಬೇಕೆಂದು ನನ್ನ ಜೀವನದ ಉಸಿರನ್ನ ಸತ್ಯ ಶಾಂತಿ ನೆಮ್ಮದಿಗಾಗಿ ಬಂದಿದ್ದೇನೆ. ಸತ್ಯವೇ ನನ್ನ ತಂದೆ ತಾಯಿ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯ ಮಾತಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಒಂದಂತೆ ಸತ್ಯವನ್ನು ಉಸಿರಾಗಿಟ್ಟುಕೊಂಡು ಸದಾ ನ್ಯಾಯ ನೀತಿ ಧರ್ಮದ ತಳಹದಲ್ಲಿ ಬದುಕಿ ಬಾಳಿ ಬಂದವನು ನಾನು. ಅಷ್ಟೇ ಅಲ್ಲ, ಈ ಮನೆಗೆ ಜೀತದಾಳಾಗಿ ಬಂದ ನಾನು. ಈ ನಮ್ಮ ಮನೆ ಯಜಮಾನ ಎಂದು ಆಳು ಮಕ್ಕಳನ್ನು ಆಳು ಮಕ್ಕಳಾಗಿ ಕಾಣಲಿಲ್ಲ. ಪುಣ್ಯಾತ್ಮ ತನ್ನ ಸ್ವಂತ ಒಡ ಹುಟ್ಟಿದ ಮಕ್ಕಳನ್ನು ನಮ್ಮನ್ನು ಲಾಲನೆ ಪಾಲನೆ ಪೋಲಿಸಿ, ಅಷ್ಟೇ ಅಲ್ಲ, ತನ್ನ ಪಾಲಿಗೆ ಬರಬೇಕಾದ 20-25 ಎಕರೆ ಜಮೀನನ್ನು ನಮ್ಮ ಹೆಸರಿನಲ್ಲಿ ಬರೆದಿಟ್ಟು ಈ ಅರಮನೆಗೆ ಅರಿಗಿಣಿಯಾಗಿ ಇರಬೇಕಾದಂತ ಅವಳ ಮಗಳನ್ನ ನನ್ನ ಸತಿಯಾಗಿ ಮಾಡಿ ಆ ಶಾಂತಗೌಡನ ಉಪಕಾರ ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೇ ಜಗದೀಶ್ವರಿ, ಮುಂದಿನ ಜನ್ಮ ಅನ್ನೋದಿದ್ದರೆ ಆ ಶಾಂತಗೌಡನ ಉಪಕಾರ ತೀರಿಸುವಂತ ಭಾಗ್ಯ ಕೊಡು ತಾಯಿ, ಭಾಗ್ಯ ಕೊಡು. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ರೀ, ನಾನು ಶ್ರೀಮಂತರ ಮಗಳಾದರೂ ಕೂಡ ನೀವು ಮಡದಿಯಾಗಿ ಬಂದಿದ್ದೇನೆ. ಪತಿ ಭಕ್ತಿಯಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ ರೀ. ಆದರೆ ಗಂಡನೇ ದೇವರು ಅಂತ ನಂಬಿದವಳು ನಾನು. ಆದರೆ ನನ್ನ ತಂದೆಯ ಮಾತಿಗೆ ಮಾತು ಕೊಟ್ಟಂತೆ ನಡೆಯಬೇಕು ಅಂತ ಈ ನಿಮ್ಮ ಮಾತಿಗೆ ನಾನು ಎಂದಿಗೂ ಋಣಿಯಾಗಿದ್ದೇನೆ. ನಿಮ್ಮಂಥ ಪತಿನ ಪಡೆಯಬೇಕಾದರೆ ನಾನು ಪೂರ್ವಜನ್ಮದ ಪುಣ್ಯ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರ್ಬೇಕು. ಶಾಂತ, ಇಲ್ಲಿ ನನ್ನದನ್ನುವಂಥದ್ದು ಏನೂ ಇಲ್ಲ ಶಾಂತ. ಎಲ್ಲ ನಾವಿರುವಾಗ ಎಲ್ಲ ನನ್ನದು ನನ್ನದು ಎನ್ನುವ ಮಮಕಾರ ಇರುತ್ತದೆ ಶಾಂತ. ನಾವಿರೋದ್ರಾಗ ನಮ್ಮದನ್ನು ಏನೂ ಇಲ್ಲ ಶಾಂತ. ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನಾವೆಲ್ಲ ಸದಾವಕಾಲ ಒಂದು ದಿನ ಜನ್ಮ ಕೊಟ್ಟು ಒಂದು ದಿನ ಈ ಜನ್ಮ ನಶ್ವರವಾಗಿ ಹೋಗುವುದು ಶಾಂತ, ನಶ್ವರವಾಗಿ ಹೋಗುದು. ಪುನರಪಿ ಜನ್ಮಂ ಪುನರಪಿ ಮರಣಂ ಅಂತೇಳಿ ಹುಟ್ಟು ಸಾವಿನ ಮಧ್ಯೆ ಈ ಆಸ್ತಿಗಳ ತಾಪ ನಮಗಿರಬಾರದು ಶಾಂತ, ನಮಗಿರಬಾರದು. ಅದನ್ನೆಲ್ಲ ಕೊಟ್ಟವನು ಆ ಭಗವಂತ ಆಂಜನೇಯ. ಅವನು ಬೇಡಿದಾಗ ಅವನಿಗೆ ಮತ್ತೆ ಕೊಡಲಿಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು ಶಾಂತ, ಸದಾ ಸಿದ್ಧರಾಗಿರಬೇಕು. ದಿನನಿತ್ಯ ಶಿವನಾಮ ಸ್ಮರಣೆ ಮಾಡಿಕೊಂಡು ಜೀವನದ ಚೈತ್ರವನ್ನು ಒಮ್ಮೆ ಕಣ್ತೆರೆದು ನೋಡ್ಬೇಕಷ್ಟೇ, ಒಮ್ಮೆ ಕಣ್ತೆರೆದು ನೋಡ್ಬೇಕು ಸ್ವಾಮಿ. ಆ ಶಿವನಿಗಾಗಿ ನಿತ್ಯ ಸೋಲುವ ನೀವು ಈ ನೀವು ಮುಗ್ಧ ಮನಸ್ಸಿಗೆ ಒಗ್ಗಟ್ಟು ಓಡಿ ಬರುವನೇ ಆ ಕರುಣಾಸಾಗರ. ಶಾಂತ, ಓಡಿ ಬರೋನಿಗೆ ಕರುಣಾಸಾಗರ ಅಂತ ಕೇಳ್ತಾ ಇದೆಯಲ್ಲ ಶಾಂತ. ಆ ಶಿವ, ಆ ಆಂಜನೇಯ, ಮಾರುತೇಶ್ವರ ಭಕ್ತರ ಕಷ್ಟವನ್ನು ಕೂಗಿ ಕರೆದಾಗ ಎಂದೂ ತಪ್ಪಿಸಿದ ಉದಾಹರಣೆಗಳೇ ಇಲ್ಲ ಶಾಂತ, ಎಂದೂ ತಪ್ಪಿಸಿದ ಉದಾಹರಣೆಗಳೇ ಇಲ್ಲ. ಯಾಕಂದರೆ ಕಷ್ಟದ ಕಾರ್ಪಣ್ಯದಲ್ಲಿ ಬಂದಾಗ ಭಕ್ತರು ಕೂಗಿ ಕರೆದಾಗ ಯಾವುದೇ ರೂಪದಲ್ಲಿ ಬಂದು ಸಹಾಯ ಮಾಡೋನು ಆ ಮಾರುತೇಶ್ವರ ಅಂದಾಗ ಆ ಶಿವನ ಅಪಾರ ಮಹಿಮೆ ಇದೆ ಶಾಂತ, ಶಿವನ ಮಹಿಮೆ ಅಪಾರವಿದೆ. ಆ ಶಾಂಭವಿ ಗಂಡ ಸಮುದ್ರ ಮತನ ಮಾಡುವಾಗ ಕಾಲಕೂಟ ವಿಷವನ್ನು ಕಡಿದು ವಿಷಕಂಠನಾದ. ಅಷ್ಟೇ ಅಲ್ಲ ಶಾಂತ, ದಶಕಂಠನ ಸಾವಿನ ನಂತರ ಶ್ರೀರಾಮನ ಭಕ್ತನ ಗೆಲುದು ರಾಮಲಿಂಗೇಶ್ವರನಾದ. ಅವನ ಮಹಿಮೆ ಬಹಳ ಅಪಾರವಿದೆ ಶಾಂತ, ಬಹಳ ಅಪಾರವಿದೆ. ಆದರೆ ಸ್ವಾಮಿ, ಏನು ಮಾಡೋದು? ಆದ್ರೇನು ಮಾಡುವುದು ಅಂತ ಉಸಿರೇಕೆ ಹಾಕ್ತಾ ಇದ್ದೀರಿ ಸ್ವಾಮಿ? ಉಸಿರು ಹಾಕಬೇಕಾಗಿದೆ ಶಾಂತ, ಉಸಿರು ಹಾಕಲೇಬೇಕಾಗಿದೆ. ಯಾಕೆಂದ್ರೆ ನಾನಿವತ್ತು ನಾಲಿಗಿದ್ದು ಮೂಕನಾಗಿ ಬಿಟ್ಟಿದ್ದೇನೆ ಶಾಂತ, ಮೂಕನಾಗಿ ಬಿಟ್ಟಿದ್ದೇನೆ. ಕಣ್ಣಿದ್ದರೂ ಕುರುಡನಾಗಿ ಬಿಟ್ಟಿದ್ದೇನೆ ಶಾಂತ, ಕಣ್ಣಿದ್ದರೂ ಕುರುಡನಾಗಿ ಬಿಟ್ಟಿದ್ದೇನೆ. ಉಸಿರು ಹಾಕಲೇಬೇಕಾಗಿದೆ ಶಾಂತ, ಉಸಿರು ಹಾಕಲೇಬೇಕಾಗಿದೆ. ಸ್ವಾಮಿ, ನನಗೆ ಎಲ್ಲವೂ ತಿಳಿದಿದೆ ಸ್ವಾಮಿ, ಎಲ್ಲವೂ ತಿಳಿದಿದೆ. ಬ್ರಹ್ಮ ಬರೆದ ಹಣೆ ಬರವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಯಾರಿಂದಲೂ ಸಾಧ್ಯವಿಲ್ಲ. ಆದರೆ
ಈ ನಿಮ್ಮ ಜೀವನದಲ್ಲಿ ಬಂದ ಸಂಕಷ್ಟ ಕಷ್ಟ ಏನು ಅಂತ ನನ್ನ ಮುಂದೆ ಹೇಳಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿ ಅಲ್ಲವೇ? ಅರ್ಧಾಂಗಿ ಶಾಂತ, ಅರ್ಧಾಂಗಿ. ಮೊದಲ ಗೀತಿಯಾಗಿ ನನ್ನ ಮನೆ ಪ್ರವೇಶ ಮಾಡಿದಾಗಿನಿಂದ ಪ್ರಥಮ ರಾತ್ರಿಯಿಂದ ಇಲ್ಲಿವರೆಗೂ ಈ ನಿನ್ನ ಗಂಡ ನಿನಗೆ ಯಾವುದೇ ಪ್ರಾಪಂಚಿಕ ಸುಖ ನೀಡಿಲ್ಲ ಶಾಂತ, ಪ್ರಾಪಂಚಿಕ ಸುಖ ನೀಡಿಲ್ಲ. ಅಂದಾಗ ಶಾಂತ, ನನ್ನಂತ ನಾಮರ್ಥ ಯಾರಿದ್ದಾರೆ ಶಾಂತ? ಈ ಸಮಾಜದಲ್ಲಿ ನನ್ನಂತ ನಾಮರ್ಥ ಯಾರಿದ್ದಾರೆ? ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ಬೇಕಾಗಿದ್ದು ಯಾವ ಬಂಗಾರದ ಆಭರಣಗಳಲ್ಲ, ವಸ್ತ್ರ ವಿನ್ಯಾಸಗಳಲ್ಲ, ಯಾವ ರೊಕ್ಕ ರೂಪಾಯಿಗಳು ಅಲ್ಲ. ಹೆಣ್ಣ ಸುಂದರವಾಗಿದ್ದರಾಯ್ತು, ಸುಂದರವಾಗದಿದ್ದರಾಯ್ತು. ಅವಳಿಗೆ ಬೇಕಾಗಿದ್ದು ಆ ತನ್ನ ಗಂಡನ ಪ್ರಾಪಂಚಿಕ ಸುಖ. ಆ ಪ್ರಾಪಂಚಿಕ ಸುಖ ನನ್ನೊಂದು ಇನ್ನೂವರೆಗೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಸಮಾಜದಲ್ಲಿ ನನ್ನಂತ ಹೇಳಿ ಯಾರಿದ್ದಾರೆ ಸಾಮಂತ? ಈ ಸಮಾಜದಲ್ಲಿ ನನ್ನಂತ ಹೇಳಿ ಯಾರಿದ್ದಾರೆ? ಇಲ್ಲ ಸ್ವಾಮಿ, ನೀವು ಪಾಪಿ ಅಲ್ಲ ಸ್ವಾಮಿ, ನೀವು ಪಾಪಿ ಅಲ್ಲ. ನೀವು ನನ್ನ ತನ್ನ ಅದೃಷ್ಟಗಳಿಗೆ ಕೊರಳಿಗೆ ಮಾಂಗಲ್ಯ ಕೊಟ್ಟು ನನಗೆ ಬಾಳ್ ಕೊಟ್ಟರೆ ನನ್ನ ಪಾಲಿನ ದೇವರು ಸ್ವಾಮಿ, ದೇವರು. ದೇವರು ಶಾಂತ, ನಿನ್ನ ಪಾಲಿನ ದೇವರಂತ ನೀನು ತಿಳ್ಕೊಂಡಿದ್ಯಾ. ಆದರೆ ಏನು ಮಾಡುವುದು ಶಾಂತ? ಹೂವು ನೀರಿಗಾಗಿ ಬಾಯಿ ತೆರೆದು ಕುಡಿದರು, ಉತ್ತರಿ ಹಸ್ತ ಮಳೆ ಆಗದಿದ್ದರು, ಭೂಮಿ ಬಾಯ ಬಿಟ್ಟರು, ಒಂದು ಹೆಣ್ಣು ಹಾತೊರೆತಾ ಇದ್ದರು. ಈ ನತದ್ರಷ್ಟ ಆ ಹೆಣ್ಣಿಗೆ ಮುತ್ತಿನ ಮರೆಗಳಿಯದೆ ಕಳವನಂತೆ ಮೂಗಿನಲ್ಲಿ ಬಿದ್ದು ಅವಿತು ಕುಳಿತವನಮು ಶಾಂತ, ಅವಿತು ಕುಳಿತವನು ನಾನು ದೇವರಲ್ಲ ಶಾಂತ, ದೇವರಲ್ಲ. ದೇಹಿ ಎಂದು ಬಂದವನಿಗೆ ವರವ ಕೊಟ್ಟವನು ಮಾತ್ರ ದೇವರಾಗ್ತಾನೆ ಶಾಂತ, ಮಾತ್ರ ದೇವರಾಗ್ತಾನೆ. ನಾನು ಇನ್ನ ಪಾಲಿಗೆ ಬಂದ ನೀಚ ಕಂಟಕ ಶಾಂತ, ನೀಚ ಕಂಟಕ. ಪುರುಷತ್ವವನ್ನು ಕಳ್ಕೊಂಡ ಪುರುಷ ಹೀಲ ಶಾಂತ, ನಾನು ಪುರುಷ ಹೀಲ. ಸ್ವಾಮಿ, ನೀವು ಏನು ತಪ್ಪು ಮಾಡಿದ್ರಂತ ನಾನು ನಿಮ್ಮನ್ನು ಕ್ಷಮಿಸಬೇಕು ಸ್ವಾಮಿ, ನಾನು ನಿಮ್ಮನ್ನು ಕ್ಷಮಿಸಬೇಕು. ನೋಡಿ, ಆ ಒಂದು ಮಾತಿಗೆ ಅದು ನನ್ನ ಕರ್ಮ ರೀ. ನಿಮ್ಮಂತ ಪತಿಯನ್ನು ಪಡೆದು ನೀವು ನನ್ನ ಪಾಲಿನ ಪರಮ ಪಾವನ ಮೂರ್ತಿ ರೀ, ಪರಮ ದೇವರು ನೀವು. ಶಾಂತ, ಪತಿಯೇ ಪರದೈವ ಅಂತ ತಿಳ್ಕೊಂಡು ಸುಮ್ಮನೆ ಯೌವನವನ್ನ ಹಾಳು ಮಾಡಿಕೊಳ್ಳಬೇಡ. ಅಂದು ನಡೆದ ಗಲಾಟೆಯಲ್ಲಿ ಆ ಸಿದ್ಧನಗುಡ ದರ್ಬಾರಕ್ಕೆ ಅಂದು ನನ್ನ ಮರ್ಮಾಂಬಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸ್ತಾ ಇಲ್ಲ ಶಾಂತ, ಇನ್ನೂ ಸುಧಾರಿಸ್ತಾ ಇಲ್ಲ. ನಾನೆಷ್ಟೇ ಪ್ರಯತ್ನ ಪಟ್ಟರು ಅದೆಷ್ಟೋ ಡಾಕ್ಟರ್ಗಳು ತೋರಿಸಿದ್ರು, ಪೆಟ್ಟು ಸುಧಾರಿಸುವ ಲಕ್ಷಣವೇ ಕಾಣ್ತಾ ಇಲ್ಲ ಶಾಂತ, ಕಾಣ್ತಾ ಇಲ್ಲ. ನೋಡು ಶಾಂತ, ನನ್ನದೊಂದು ಮಾತನಿಸಿಕೊಡು. ಏನ್ರಿ ಅದು? ನೋಡು ಶಾಂತ, ನಾ ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಂಡು ಸ್ವಾಮಿ, ನನ್ನಿಂದ ಅದಾವ ಸುಖ ಕಾಣದೆ ಸುಮ್ಮನೆ ನನ್ನ ಜೊತೆ ಕೊರಗಬೇಡ ಶಾಂತ, ಕೊರಗಬೇಡ. ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಟ್ಟು ಮತ್ತೊಬ್ಬ ಪರಪುರುಷ ನೋಡಿದ್ರೆ ಸುಖ ಶಾಂತಿಯಿಂದ ನೆಮ್ಮದಿಯಾಗಿ ಬಾಳು ಮಾಡು ಶಾಂತ, ಬಾಳು ಮಾಡು. ಸ್ವಾಮಿ, ಇದೊಂದು ಮಾತನ್ನು ಬಿಟ್ಟು ಬೇರೆ ಮಾತಾಡದೆ ಹೋದರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ಅಷ್ಟೇ ಅಲ್ಲ, ದೇವರಂತೆ ಪೂಜಿಸುವ ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಣೆಯಾಗಿದೆ ರೀ. ಹೌದು ರೀ, ಹೌದು. ಆ ದುಷ್ಟ ಸಿದ್ದೇಗೌಡರ ಅವರು ಮಾಡುವ ದುರಹಂಕಾರಕ್ಕೆ ನನ್ನ ತಂದೆ ತಾಯಿ ಮಾನಕ್ಕೆ ಹೆದರಿ ಸತ್ತು ಹೋದರು ರೀ, ಸತ್ತು ಹೋದರು.
ಅವರ ಶವಕ್ಕೆ ಕೊಳ್ಳಿಟ್ಟ ನೀವು ಅವರ ಮಾತನ್ನು ಪಾಲಿಸುವುದಕ್ಕಾಗಿ ನನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯನ್ನಾಗಿ ಸ್ವೀಕರಿಸಿದರೆ, ಆದ್ರೆ ಇಂದು ನೀವು ಅವರ ಮಾತನ್ನು ಅಲ್ಲಗಳೆಯುವರ? ಶಾಂತ, ಅಳಬೇಡ ಶಾಂತ, ಅಳಬೇಡ. ಸ್ವಲ್ಪ ಸುಧಾರಿಸಿಕೊಳ್ಳು ಶಾಂತ, ಸುಧಾರಿಸಿಕೊಳ್ಳು. ಹೌದ್ರಿ, ಈಗ ನೀವು ಪುರುಷಹೀನರಾಗಲು ಕಾರಣ ಯಾರು? ನಾನೇ ಅಲ್ವೇನ್ರಿ, ನಾನೇ ಅಲ್ವೇ? ಆ ದುಷ್ಟ ಗೌಡ ನಿಮಗೆ ಹೊಡೆದು ಪುರುಷಹೀನರಾಗಿ ಮಾಡಿದ್ದು ಕೊರಗಿ ಕೊರಗಿ ಸಣ್ಣ ಗೊತ್ತಿರುತ್ತೆ. ನನಗೆ ತಿಳಿದಿಲ್ವೇನ್ರಿ? ನನಗೆ ತಿಳಿದಿಲ್ವೇ? ಆ ಸಾಹುಕಾರನ ಸಂಪತ್ತು ಬಡವರ ತಾಕೋತು ಅಂತ ನನಗೆ ತಿಳಿದಿದೆ ರೀ, ನನಗೆ ತಿಳಿದಿದೆ. ಶಾಂತ, ಅಳಬೇಡ ಶಾಂತ, ಅಳಬೇಡ. ಹೌದ್ರಿ, ಹೌದು, ನೀವು ಹೇಳುವ ಮಾತು ನಿಜ. ಆದ್ರೆ ನಮಗಾಗಿ ನಿಮ್ಮ ಜೀವನವನ್ನೇ ನರಕ ಮಾಡಿಕೊಂಡ್ರಿ. ಅಂದ ಮೇಲೆ ನೀವು ಮಾಡಿದ ತ್ಯಾಗಕ್ಕೆ ನಾನು ಕೊಡೋ ಬೆಲೆ ಏನ್ರಿ? ಇನ್ನೊಬ್ಬರನ್ನು ಮದುವೆಯಾದರೆ ಆ ದೇವರು ಮೆಚ್ಚುತ್ತಾನೇನ್ರಿ? ಮೆಚ್ಚಾನ? ಇಲ್ಲ ರೀ, ಇಲ್ಲ. ನೋಡಿ, ನೀವು ಪುರುಷತ್ವದ ಸೋಲು ನನ್ನ ಕಾಮದ ಸೋಲು ರೀ, ನನ್ನ ಕಾಮದ ಸೋಲು. ನೋಡಿ, ಇದಕ್ಕೆ ನಾನು ಎಂತ ತ್ಯಾಗಕ್ಕಾದರೂ ಸಿದ್ಧ ಇದ್ದೇನ್ರಿ. ಇದು ನೀವು ಪಾದ ಸಾಕ್ಷಿಯಾಗಿ ಶಾಂತ, ಶಾಂತ, ಎಂತಹ ಕಠೋರವಾದ ಮಾತುಗಳನ್ನು ಮಾತನಾಡ್ತಾ ಇದ್ದೀಯ ಶಾಂತ, ಎಂತಹ ಕಠೋರವಾದ ಮಾತುಗಳನ್ನು ಮಾತನಾಡ್ತಾ ಇದ್ದೀಯ ಶಾಂತ. ನೀನಿನ್ನು ಸವಾಲು ಹಾಕಿದ್ಯಾ, ಅದು ನನ್ನ ಒಪ್ಪಿಗೆ. ಆದರೆ ಶಾಂತ, ಇದು ಕಲಿಯುಗದ ಕಾಲ ಶಾಂತ, ಕಲಿಯುಗದ ಕಾಲ. ಮೇಲಾಗಿ ಕಲಿಕೆಯ ಕಾಲ ಶಾಂತ, ಕಲಿಕೆಯ ಕಾಲ. ಇವತ್ತಿನ ಪುರುಷರು ಒಂದು ಹೆಣ್ಣಿನ ಮೇಲೆ ಕಾಮದ ಕಣ್ಣನ್ನು ಇಡುವಂತ ಕಾಲ ಶಾಂತ, ಕಾಮದ ಕಣ್ಣನ್ನು ಇಡುವಂತ ಕಾಲ. ತನ್ನ ಒಡ ಹುಟ್ಟಿದ ಮಕ್ಕಳನ್ನೇ ಕಾಮದ ರೂಪದಲ್ಲಿ ಕಾಣುವಂತ ಕಾಲ ಶಾಂತ, ಕಾಣುವಂತ ಕಾಲ. ಅದು ಈ ಮಾತು ನಿನ್ನಿಂದ ಸಾಧ್ಯವೇ ಶಾಂತ? ನಿನ್ನಿಂದ ಸಾಧ್ಯವೇ? ಸ್ವಾಮಿ, ಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸುವುದು ಹೆಣ್ಣಿನ ಧರ್ಮ ರೀ, ಹೆಣ್ಣಿನ ಧರ್ಮ. ನೋಡಿ, ಇದು ಆ ಮೂರ್ನಾಳ ಅಖಂಡೇಶ್ವರನ ಸಾಕ್ಷಿ, ಆ ಮಾರುತೇಶ್ವರನ ಸಾಕ್ಷಿ, ಮತ್ತೆ ಆ ಶಿವ ಪಾರ್ವತಿಯ ಸಾಕ್ಷಿಯಾಗಿಯೂ ಸತ್ಯ ರೀ. ಶಾಂತ, ನೋಡು ಶಾಂತ, ನನ್ನ ನಿನ್ನ ಮದುವೆ ನಡೆದಂತ ಈ ವಿಷಯ ಮತ್ತಾರಿಗೂ ಗೊತ್ತಾಗಬಾರ್ದು ಶಾಂತ, ಮತ್ತಾರಿಗೂ ಗೊತ್ತಾಗಬಾರ್ದು. ಯಾಕೆಂತಂದ್ರೆ ಇದು ಕಲಿಯುಗದ ಕಾಲ ಶಾಂತ, ಕಲಿಯುಗದ ಕಾಲ. ಅಂದಾಗ ಕಾಮ ಪಿಶಾಚಿಗಳು ಕಣ್ ತೆರೆದು ನೋಡುವಂತ ಕಾಲ ಇರ್ತದೆ ಶಾಂತ, ಕಾಲ ಇರುತ್ತದೆ. ಅಂದಾಗ ನೀನು ಮಾತು ಕೊಟ್ಟಂತೆ, ನೀನು ಮಾತುಕೊಂಡಂತೆ ನಡೆದುಕೊಂಡರೆ ಹಿಂದೆ ನಿನ್ನ ಈ ಸೌಭಾಗ್ಯದ ಕಣಿ ಅಮರವಾಗಿ ಇರಲಿ. ಈ ನಿನ್ನ ಶೀಲಕ್ಕೆ ಶೃಂಗಾರ ಎಂಬ ಶರಗು ಬಂಗಾರವಾಗಿ ಮೆರಗಲಿ ಶಾಂತ, ಬಂಗಾರದ ಕಣಿಯಾಗಿ ಬೆರಗಲಿ. ಅದುವರೆಗೂ ನೀನು ಶೃಂಗಾರವಂತೆಯಾಗಿ ಬದುಕ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ತುಂಬಾ ಸಂತೋಷ ಶಾಂತ, ತುಂಬಾ ಸಂತೋಷ. ನೋಡು ಶಾಂತ, ಆವೇಶದಲ್ಲಿ ಏನೋ ನನ್ನ ಮನುಷ್ಯನ ದುಃಖದ ಮಾತುಗಳನ್ನು ನಿನಗೆ ಆಡಿ ಬೇಜಾರು ಮಾಡಿದೆ. ದಯವಿಟ್ಟು ಕ್ಷಮಿಸಿಬಿಡು ಶಾಂತ, ನನ್ನ ದಯವಿಟ್ಟು ಕ್ಷಮಿಸಿಬಿಡು. ಹಾಗೇನಿಲ್ಲ ರೀ, ಸತ್ಯವಾದ ಮಾತನ್ನೇ ಹೇಳಿದ್ದೀರ ನೀವು. ಸತ್ಯವಾದ ಹೆಂಡತಿ ಸತಿ ಸಾವಿತ್ರಿಯಂತೆ ಆ ಸತಿ ಸಾವಿತ್ರಿಗೆ ಅವಳ ಗಂಡನ ಪ್ರಾಣವೇ ಜೀವಾಳವಾಗಿತ್ತು. ಅಂದಾಗ ಈ ಹೆಣ್ಣಿಗೆ ಶೀಲವೇ ಸಿಂಗಾರ ಅಂತ ಈ ಮಾತನ್ನು ನಡೆಸಿಕೊಡದೆ ಹೋದರೆ ನಾನು ನಿಮ್ಮ ಸತಿಯಲ್ಲ ರೀ. ಇದು ನೀವು ಪಾದ ಸಾಕ್ಷಿಯಾಗಿಯೂ ಮತ್ತೊಮ್ಮೆ ಸತ್ಯ ರೀ. ಎದ್ದೇಳು ಶಾಂತ, ಎದ್ದೇಳು. ಈ ನಿನ್ನ ವಾಣಿ ನಮ್ಮ ಕನ್ನಡ ನಾಡಿನ ಅಕ್ಕ ತಂಗಿಯರಿಗೆ ಒಂದು ವಾಕ್ಯವೇ ಆಗಲಿ. ನೋಡು ಶಾಂತ, ಈ ನಿನ್ನ ಎಚ್ಚರಿಕೆ ಗಂಟೆ ಆಗಲಿ ನಮ್ಮ ಅಕ್ಕ ತಂಗಿಯರಿಗೆ. ಗಂಡ ಎಂತ ಕಷ್ಟ ಕಾರ್ಪಣ್ಯಗಳಿದ್ದರು, ಗಂಡ ಎಂತ ಮತಹೀನಿದ್ದರು,
ಧರ್ಮವಂತನಾಗಿ ಆ ಗಂಡನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಕೊಂಡಾಗ ಅವನ ಜೊತೆ ನಡೆದುಕೊಂಡು ಬರುವುದೇ ನಮ್ಮ ಹಿರಿಯರು ಮಾಡಿದಂಥ ಸಂಸ್ಕಾರ ಶಾಂತ, ಸಂಸ್ಕಾರ ಅಂದಾಗ ಛೇ ಹುಚ್ಚಿ ಅದಾವ ಗಳಿಗೆಯಲ್ಲಿ ನಡೆದ ವಿಷಯವನ್ನೆಲ್ಲ ಮನುಷ್ಯನಲ್ಲಿ ತೋಡಿಕೊಂಡು ನಿನ್ನ ಮನಸ್ಸನ್ನು ಹಾಳು ಮಾಡಿಲ್ವೇ? ಈ ಸುಂದರ ಸಮಯದಲ್ಲಿ ಆ ಗಳಿಗೆಯೆಲ್ಲ ಮರೆತು ಸಂಕೋಚವೇ ರಾಜ, ಬನ್ನಿ ಹೀಗೆ. ಪ್ರೇಮವೇ ಪ್ರೇಮ